ಒಂದು ಕಾಲ ಬಡವನಾಗಿದ್ದ ಬಾಬುಗೆ ಬಂಗಾರದ ಬಿಸಿನೆಸ್ ಕೈ ಹಿಡಿಯುತ್ತೆ. ಅದೇ ಬಂಗಾರದ ಬಿಸಿನೆಸ್ ದುಡ್ಡು ಹಂಚಿ ವೋಟ್ ಬ್ಯಾಂಕ್ ಗಳಿಕೆಗೆ ಡ್ರಾಮಾ ಮಾಡ್ತಾ ಇದ್ದಾರೆ. ಹಿರಿಯೂರು ಬೈ ಎಲೆಕ್ಷನ್ ಕಾವು ಕಂಡು ಮತದಾರರಿಗೆ ದುಡ್ಡಿನ ಮೂಲಕ ಗಾಳ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಬಾಬು ಚಿತ್ರದುರ್ಗದ ಹಿರಿಯೂರಿನಲ್ಲಿಯೇ ಠಿಕಾಣಿ ಹೊಡಿದ್ದಾರೆ. ಯಾವ ಕಾರಣಕ್ಕೆ? ಬಡವರಿಗೆ ದುಡ್ಡು ಕೊಡುತ್ತಾ ಬೈ ಎಲೆಕ್ಷನ್ ಮೇಲೆ ಬೊಮ್ಮನಹಳ್ಳಿ ಬಾಬು ಕಣ್ಣು. ಒಂದು ಕಾಲದಲ್ಲಿ ಬಡವನಾಗಿದ್ದ ಬಾಬುಗೆ ಬಂಗಾರದ ಬಿಸಿನೆಸ್ ಇಂದ ದುಡ್ಡು ಬರುತ್ತೆ. ಅದೇ ಬಂಗಾರದ ಬಿಸಿನೆಸ್ ದುಡ್ಡು ಹಂಚಿ ವೋಟ್ ಬ್ಯಾಂಕ್ ಗಳಿಕೆಗೆ ಡ್ರಾಮಾ ಮಾಡ್ತಾ ಇದ್ದಾರೆ. ಹಿರಿಯೂರು ಬೈ ಎಲೆಕ್ಷನ್ ಕಾವು ಕಂಡು ಮತದಾರರಿಗೆ ದುಡ್ಡಿನ ಮೂಲಕ ಗಾಳ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಬಾಬು ಚಿತ್ರದುರ್ಗದ ಹಿರಿಯೂರಿನಲ್ಲಿಯೇ ಠಿಕಾಣಿ ಹೂಡಿದ್ದಾರೆ. ಎಲ್ಲೋದ್ರೂ ಕೂಡ ದುಡ್ಡನ್ನ ಪ್ರದರ್ಶನ ಮಾಡುವಂತದ್ದು. ಬಂಗಾರದ ಬಿಸಿನೆಸ್ ಇಂದ ರಿಚ್ ಆದಂತ ಈ ವ್ಯಕ್ತಿ ಇದೀಗ ಅದೇ ದುಡ್ಡನ್ನ ಇಟ್ಕೊಂಡು ವೋಟ್ ಬ್ಯಾಂಕ್ ಗಳಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತ ಪ್ರಯತ್ನ ಇದೆಯಲ್ಲ. ನಾವು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಕಂತೆ ಹಣ ಇದ್ರೆ ಜನ ಅಂತಾನ? ಆ ಒಂದು ಕಾರಣಕ್ಕೆ ಈ ರೀತಿಯಾಗಿ ಕಂತೆ ಹಣ ಪ್ರದರ್ಶನ ಮಾಡ್ತಾರ? ಹೌದು, ಎಷ್ಟು ಕ್ಯಾಶ್ ಇಟ್ಕೊಂಡಿದ್ದೀರಾ ರೀ ನೀವು? ಕಾನೂನಿನ ಅಡಿಯಲ್ಲಿ ಇಷ್ಟೇ ಕ್ಯಾಶ್ ಇರಬೇಕು ಅನ್ನುವಂತ ಒಂದು ರೂಲ್ಸ್ ಇದೆ. ನೀವೆಷ್ಟು ಕ್ಯಾಶ್ ಅನ್ನ ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ಯಾವ ಕಾರಣಕ್ಕೆ ಅಷ್ಟು ಕ್ಯಾಶ್ ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ಯಾವ ಜನ ಸೇವೆಯನ್ನ ಮಾಡ್ತಾ ಇದ್ದೀರಾ? ಹೋದಲ್ಲಿ ಬಂದಲ್ಲಿ ಕಂತೆ ದುಡ್ಡನ್ನ ಇಟ್ಕೊಂಡು ಓಡಾಡುವಂತಹ ಬಾಬು ಏನ್ರಿ ಏನ್ ಪ್ರದರ್ಶನ ಮಾಡೋದಕ್ಕೆ ನೀವು ಮುಂದಾಗ್ತಾ ಇದ್ದೀರಾ ಅಂತ? ನನ್ನ ಹತ್ರ ದುಡ್ಡಿದೆ, ನನಗೆ ವೋಟ್ ಹಾಕಿ ಅಂತ ಜನಗಳನ್ನ ಕೇಳ್ತಾ ಇದ್ದೀರಾ? ದುಡ್ಡಿದ್ರೆ ಜನ ಅಂತಾನ? ಮತದಾರರನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ? ಹೌದು, ಕಂತೆ ದುಡ್ಡು ನಿಮ್ಮ ಹತ್ರ ಈ ರೀತಿಯಾಗಿ ದುಡ್ಡನ್ನ ಪ್ರದರ್ಶನ ಮಾಡುವಂತ, ದುಡ್ಡನ್ನ ಇಟ್ಕೊಂಡು ಓಡಾಡುವಂತ ರೂಲ್ಸ್ ಎಲ್ಲಿದೆ ನಿಮ್ಗೆ? ಅಟ್ಟಿಕಾ ಬಾಬು ಎಲೆಕ್ಷನ್ ಹೈ ಡ್ರಾಮಾ ಇದೇ ಮೊದಲೇನಲ್ಲ. 2018ರಲ್ಲಿ ಹಾನಗಲ್ ಕ್ಷೇತ್ರದಲ್ಲಿ ಜೆಡಿಎಸ್ ನಿಂದ ಸ್ಪರ್ಧಿಸಿದ್ದ ಅಟ್ಟಿಕಾ ಬಾಬು. ಆಗ ಜೆಡಿಎಸ್ ಟಿಕೆಟ್ ನಿಂದ ಸ್ಪರ್ಧಿಸಿದ್ರು, ಬಿದ್ದಿದ್ದು ಬರೀ 1028 ವೋಟ್. 2023ರಲ್ಲಿ ತುಮಕೂರಿನಿಂದ ಸ್ಪರ್ಧಿಸ್ತೀನಿ ಅಂತಲೇ ಬೋಳಾಂಗ. ತುಮಕೂರು ಅಭಿವೃದ್ಧಿಗೆ ದೃಢ ಸಂಕಲ್ಪ ಅಂತ ಹೇಳಿದ್ದ ಬಾಬುಗೆ ಸೋಲಾಗುತ್ತೆ. ಈ ಅಟ್ಟಿಕಾ ಬಾಬು ಎಲೆಕ್ಷನ್ ಹೈ ಡ್ರಾಮಾ ನೋಡಿ, ಇದೇ ಮೊದಲ ಸಲ ಏನಲ್ಲ. 2018ರಲ್ಲೂ ಕೂಡ ಹಾನಗಲ್ ಕ್ಷೇತ್ರದಲ್ಲಿ ಜೆಡಿಎಸ್ ನಿಂದ ಸ್ಪರ್ಧಿಸ್ತಾರೆ. ಆಗ ಜೆಡಿಎಸ್ ಟಿಕೆಟ್ ನಿಂದ ಸ್ಪರ್ಧಿಸಿದ್ರು, ಬಿದ್ದಿದ್ದು ಬರೀ 1028 ವೋಟ್ ಮಾತ್ರ. 2023ರಲ್ಲೂ ತುಮಕೂರಿನಿಂದ ಸ್ಪರ್ಧಿಸ್ತೀನಿ ಅಂತಾನೆ ಬರ್ತಾರೆ. ತುಮಕೂರು ಅಭಿವೃದ್ಧಿಗೆ ದೃಢ ಸಂಕಲ್ಪ ಅಂತ ಹೇಳಿದ್ದ ಬಾಬುಗೆ ಅಲ್ಲೂ ಕೂಡ ಸೋಲಾಗುತ್ತೆ. ಇದೇ ಮೊದಲಲ್ಲ, ಏನು ಹಿರಿಯೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತ ಈ ಬಾಬುಗೆ ಈ ರೀತಿಯಾದಂತ ವರ್ತನೆ, ನಡವಳಿಕೆಗಳು, ಜನಗಳನ್ನ ಸೆಳೆಯುವಂತ ರೀತಿ, ಆಮಿಷ ಒಡ್ಡುವಂತ ರೀತಿ, ಇವೆಲ್ಲವೂ ಇದೇ ಮೊದಲೇನಲ್ಲ. ಈ ಹಿಂದೆನೂ ಕೂಡ 2018ರ ಎಲೆಕ್ಷನ್ ಅಲ್ಲೂ ಕೂಡ 1028 ವೋಟ್ರಿ ನೀವು ಪಡೆದುಕೊಂಡಿದ್ದು. ಅಷ್ಟು ಕಂತೆ ದುಡ್ಡನ್ನ ಹಂಚಿ ಏನು ಮತದಾರರೇನು ನಿಮ್ಮ ದುಡ್ಡನ್ನ ನಂಬ್ಕೊಂಡು ಓಟ್ ಹಾಕ್ತಾರೆ ಅನ್ಕೊಂಡಿದ್ದೀರಾ? ಏನ್ ಓಟನ್ನ ಮಾರ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ನಿಮ್ಮ ಹಣಕ್ಕೆ ನೀವು ದುಡ್ಡು ಕೊಟ್ಬಿಟ್ರೆ ಮತದಾರ ಅವನ ಮತವನ್ನ ಅವನ ಓಟನ್ನ ಮಾರ್ಕೊಂಡ್ ಬಿಡ್ತಾನೆ ಅನ್ಕೊಂಡಿದ್ದೀರಾ? ಚಾನ್ಸ್ ಇಲ್ಲ. ನಮ್ಮ ಪ್ರಜೆಗಳು ಯಾವ ನಾಯಕನನ್ನ ಆಯ್ಕೆ ಮಾಡಬೇಕು, ಪ್ರಜಾಪ್ರಭುತ್ವ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದೆ, ಡೆಮಾಕ್ರಸಿ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದೆ, ಅದೆಲ್ಲವೂ ಕೂಡ ನಿಮಗೆ ನೆನಪಿರ್ಲಿ. ಯಾರು ಕೂಡ ನಿಮ್ಮ ಈ ದುಡ್ಡಿಗೆ ಮಾರು ಹೋಗಿ ಯಾರು ನಿಮಗೆ ಓಟನ್ನ ಹಾಕಲ್ಲ. ಯಾವ ಕಾರಣಕ್ಕೆ ಪ್ರದರ್ಶನ ಮಾಡ್ತೀರಾ? ಹೋದಲ್ಲಿ ಬಂದಲ್ಲಿ ಕಂತೆ ದುಡ್ಡು ಯಾವ ಕಾರಣಕ್ಕೆ ನೀವು ಇಟ್ಕೊಂಡು ಓಡಾಡುವಂಥದ್ದು? ಏನು ಅಷ್ಟು ದುಡ್ಡು ಇದೆಯಾ? ಹೋಗಿ ಏನಾದ್ರೂ ಸಮಾಜ ಸೇವೆ ಮಾಡಿ, ಯಾವ್ದಾದ್ರು ಆಶ್ರಮಕ್ಕೆ ಕೊಡಿ, ದಿನ ದಲಿತರಿಗೆ ಸಹಾಯ ಮಾಡಿ. ಹೋದಲ್ಲಿ ಬಂದಲ್ಲಿ ನನ್ನ ಹತ್ರ ಇದೆ, ನನಗೆ ಓಟ್ ಹಾಕಿ ಅಂತ ಏನು ಪ್ರದರ್ಶನ ಮಾಡ್ತಾ ಇದ್ದೀರಾ ಹಿಡ್ಕೊಂಡು ಎಲ್ಲ ಕಡೆ? ಹಣ ಇದೆ, ನನ್ನ ಹತ್ರ ಹಣ ಇದೆ, ಹಾಗಾಗಿ ಜನ ಬೆಂಬಲ ಸಿಗುತ್ತೆ ಅನ್ನುವಂತ ಭ್ರಮೇಲಿ ಏನಾದ್ರೂ ಇದ್ದೀರಾ? ಬಾಬು ಅವರೇ ಇದಕ್ಕೆ ಆನ್ಸರ್ ಮಾಡಬೇಕು.
ಯಾವ ಕಾರಣಕ್ಕೆ ಕಂತೆ ಕಂತೆ ಹಣ ಇಟ್ಕೊಂಡು ಓಡಾಡ್ತೀರಾ ನೀವು? ನೋಡ್ತಾ ಇದ್ದೀವಿ ಪ್ರತಿಯೊಂದು ಫೋಟೋದಲ್ಲಾಗಿರ್ಬೋದು, ಪ್ರತಿಯೊಂದು ಎಲ್ಲೆಲ್ಲಿ ಹೋಗ್ತೀರಾ ಕಂತೆ ಕಂತೆ ದುಡ್ಡನ್ನ ಇಟ್ಕೊಂಡು ಓಡಾಡ್ತೀರಾ. ಜನಗಳನ್ನ ಸೆಳಿಬಹುದು ಅಂತಾನ, ಅದನ್ನ ನೋಡಿ ಜನ ಓಟ್ ಹಾಕ್ತಾರೆ ಅಂತಾನ? ಸಾಧ್ಯವೇ ಇಲ್ಲ.